ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಈ ಭೇಟಿ ಆಗಿದೆ. ಭೇಟಿ ಹಲವು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರನ್ನ ನಿರೀಕ್ಷೆ ಮಾಡಿದಂತೆ ಸಿಎಂ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಜೊತೆಗಿನ ಭೇಟಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತಂತೆ ಇಬ್ಬರು ನಾಯಕರು ಡಿಸ್ಕಸ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸಚಿವ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಯತ್ನದ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡುವ ಸಾಧ್ಯತೆ ಇದೆ. ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬಯಸಿರುವಂತಹ ಟೀಮ್ನ ಅಹವಾಲು ಏನು ಅನ್ನೋದನ್ನ ಕೂಡ ರಾಹುಲ್ ಗಾಂಧಿಗೆ ಮುಟ್ಟಿಸುವಂತಹ ನಿರೀಕ್ಷೆ ಇದೆ. ಇದರ ಜೊತೆಗೆ ಸಂಪುಟ ಪುನರ್ರಚನೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಆಗೋ ಸಾಧ್ಯತೆ ಇದೆ. 30 ತಿಂಗಳೊಳಗಡೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಒಂದು ಟೀಮ್ ಬಯಸ್ತಾ ಇದ್ರೆ ಅದಾಗದೇ ಇರೋ ರೀತಿ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ದೆಹಲಿಗೆ ಯಾವುದಾದ್ರೂ ಕಾರ್ಯಕ್ರಮದ ನಿಮಿತ್ತ ಹೋದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಥರದ್ದೆಲ್ಲ ಇವರೇ ಹೋಗಿ ಅವ್ರ ಮನೆಗೆ ಭೇಟಿಯಾಗಿದ್ದೆಲ್ಲ ತೀರಾ ವಿರಳ. ಲಾಸ್ಟ್ ಟೈಮ್ ನಾವು ನೋಡಿದ್ದು ಈ ಅಧಿಕಾರ ಹಂಚಿಕೆಗೆ ಮುಂಚೆ ಈ ರಿಸಲ್ಟ್ ಎಲ್ಲ ಬಂತಲ್ಲ, ಆ ಟೈಮ್ನಲ್ಲಿ ನಾವು ನೋಡಿದ್ದು. ಈಗ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಎಐಸಿಸಿ ನಾಯಕರ ಜೊತೆಗಿನ ಈ ಭೇಟಿ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ಎಷ್ಟೊತ್ತಿಗೆ ಭೇಟಿ ಆಗಿತ್ತು, ಏನೆಲ್ಲ ವಿಚಾರಗಳು ಚರ್ಚೆ ಆಗೋ ಸಾಧ್ಯತೆ ಇದೆ, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ. 10 ಜನಪಥ್ನಲ್ಲಿರುವಂತಹ ಸೋನಿಯಾ ಗಾಂಧಿ ನಿವಾಸದಲ್ಲಿ ಅವರು ಭೇಟಿಯಾಗಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಂದು ವರ್ಗ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಣ ಇಟ್ಕೊಂಡಿರುವಂತದ್ದು, ಇದರಲ್ಲಿ ಕೆಲವು ಸಚಿವರು ಕೂಡ ಸೇರಿರುವಂತದ್ದು. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಮಾತುಕತೆಗಳು ನಡೀಬಹುದು. ಯಾಕೆಂದ್ರೆ ಈ ಹಿಂದೆ ಕೂಡ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಚಿವರು ಮಾತುಕತೆಯನ್ನ ಕೂಡ ನಡೆಸಿದ್ರು. ಸೊ ಈ ವಿಚಾರವು ಕೂಡ ಸಿಎಂ ಭೇಟಿಯ ವೇಳೆ ಪ್ರಸ್ತಾಪಕ್ಕೆ ಬರುವಂತ ನಿರೀಕ್ಷೆಗಳಿದಾವೆ. ಇದ್ರ ಜೊತೆಗೆ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳೇನ್ ನಡೆದಿದ್ವು, ಅದಕ್ಕೆ ಪೂರಕವಾದಂತ ಚರ್ಚೆಗಳು ಕೂಡ ನಡೀಬಹುದು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಸೊ ಇದ್ರ ಜೊತೆಗೆ ಹನಿ ಟ್ರ್ಯಾಪ್ ಸೇರಿದಂತೆ ಪರಿಷತ್ ಸದಸ್ಯ ರಾಜೇಂದ್ರ ಅವರಿಗೆ ಸುಪಾರಿ ಕೊಟ್ಟಿರುವ ವಿಚಾರಗಳಾಗಿರ್ಬೋದು, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ವಿಸ್ತೃತವಾದಂತಹ ಚರ್ಚೆಗಳನ್ನ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತೆ ಅಧಿಕಾರ ಹಸ್ತಾಂತರದ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಈ ಒಂದು ಗೊಂದಲಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಏನಾದ್ರೂ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥದ್ದು ಈಗ ಕುತೂಹಲ ಇದೆ. ಹೀಗಾಗಿ ಈ ಭೇಟಿ ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಸಿಎಂ ಭೇಟಿ ಆದ ಬಳಿಕ ಒಳಗಡೆ ಏನ್ ಚರ್ಚೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗುವಂತ ಸಾಧ್ಯತೆಗಳಿದಾವೆ. ಮಮತಾ, ಶಬೀರ್, ಇನ್ನೊಂದು ಇಂಪಾರ್ಟೆಂಟ್ ಆಗಿ ಈಗ ಒಂದೇ ಮನೇಲಿ ಇದ್ರೂ ಕೂಡ ಈಗ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ವಾದ್ರಾ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಕರ್ನಾಟಕ ಸ್ಟೇಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ 3 ಜನರದ್ದು ಬೇರೆ ಬೇರೆ ಅಭಿಪ್ರಾಯ ಇದೆ. ಡಿ.ಕೆ. ಶಿವಕುಮಾರ್ ಕುರಿತಂತೆ ಪ್ರಿಯಾಂಕಾ ವಾದ್ರಾದು ಮತ್ತೆ ಸೋನಿಯಾ ಗಾಂಧಿ ಅವ್ರದ್ದು ಒಂದು ಅಭಿಪ್ರಾಯ ಆದ್ರೆ, ಸಿದ್ದರಾಮಯ್ಯ ಅವ್ರ ಕುರಿತಂತೆ ರಾಹುಲ್ ಗಾಂಧಿ ಅವ್ರದ್ದು ಒಂದು ಅಭಿಪ್ರಾಯ ಇದೆ. ಸೊ 3 ಜನ ಒಮ್ಮತಕ್ಕೆ ಬರದೇ ಇರೋದು ಕೂಡ ಈಗ ಸದ್ಯಕ್ಕೆ ಗೊಂದಲ ಏನಿದೆ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಅದು ಕಂಟಿನ್ಯೂ ಆಗೋದಕ್ಕೆ ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಸೊ ಅಟ್ಲೀಸ್ಟ್ ಆ ಗೊಂದಲ ಬಗೆಹರಿದಿರುವಂತಹ ಲಕ್ಷಣ ಏನಾದರೂ ಕಾಣಿಸುತ್ತಾ? ಆಮೇಲೆ ಕೇವಲ ಇವರೊಬ್ಬರೇ ರಾಹುಲ್ ಗಾಂಧಿನ ಭೇಟಿ ಆಗಿರೋದಾ ಅಥವಾ ಇವ್ರ ಜೊತೆಗೆ ಇನ್ಯಾರಾದ್ರೂ ಸಚಿವರುಗಳು ಉಪಸ್ಥಿತರಿದ್ರ? ಈಗ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಸಂತೋಷ್ ಲಾಡ್ ಅವರು ಕೂಡ ಸಿಎಂ ಜೊತೆಗೆ ತೆರಳಿರುವಂತದ್ದು. ಗಿಗ್ ವರ್ಕರ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಯೋಜನೆಯನ್ನು ರೂಪಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಇದಾದ ಬಳಿಕ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯುತ್ತೆ. ನೀವು ಹೇಳ್ದಂಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ರಾಜ್ಯದ ಬದಲಾವಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಇರುವಂತದ್ದು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ನಡುವೆ ಕೂಡ ಬೇರೆ ಬೇರೆ ನಾಯಕರುಗಳಿಗೆ ಪರವಾಗಿ ಅಥವಾ ವಿರೋಧವಾಗಿ ಕೆಲವೊಂದಿಷ್ಟು ನಿಲುವುಗಳು ಕೂಡ ಇರುವಂತದ್ದು. ಆದ್ರೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ತನ್ನದೇ ಆದಂತಹ ನಿಲುವುಗಳನ್ನ ಪಕ್ಷ ತೆಗೆದುಕೊಳ್ಬೇಕಾಗತ್ತೆ. ಆ ಮುಖ್ಯ ನಾಯಕರನ್ನ ಹೊರತುಪಡಿಸಿ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಮಾಹಿತಿಯನ್ನ ತರಿಸ್ಕೊಳ್ಬೇಕಾಗತ್ತೆ. ಹಿರಿಯ ನಾಯಕರನ್ನ ಸಂಪರ್ಕ ಮಾಡಿ ಅವರಿಂದಲೂ ಕೂಡ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಆ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಪ್ರಯತ್ನ ಪಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಆದ್ರೆ ಈ ಒಂದು ಸಭೆಯ ಬಳಿಕವೇ ಎಲ್ಲವೂ ಬದಲಾಗುತ್ತಾ ಅನ್ನೋದಾದ್ರೆ ಅದು ಖಂಡಿತ ಇಲ್ಲ. ಅದೊಂದು ಪ್ರಾಸ್ತಾವಿಕ ಮಾತುಕತೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಡೆಯುವಂತ ಸಾಧ್ಯತೆಗಳು ಕೂಡ ಇದಾವೆ. ಫಾರ್ ಎಕ್ಸಾಂಪಲ್, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಬದಲಿಗೆ ಯಾರು ಅನ್ನುವಂತ ಪ್ರಶ್ನೆ ಕೂಡ ಮುಂದೆ ಬರುತ್ತೆ. ಸೊ ಹೀಗಾಗಿ ಆ ಹೆಸರುಗಳ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳು, ಪ್ರಸ್ತಾಪಗಳಾಗಬಹುದು. ಇದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಮುಂದಿನ ಹಂತದಲ್ಲಿ ಆಗ್ತವೆ. ಮಮತಾ, ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.
ಸೊ ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ, ಅಂದರೆ ಒಂದೇ ಮನೆಯಲ್ಲೇ ಮೂವರು AICC ನಾಯಕರಿಗೂ ಕೂಡ ಕರ್ನಾಟಕ ಸ್ಟೇಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಭಿನ್ನ ಭಿನ್ನ ಅಭಿಪ್ರಾಯ ಇದೆ. DK ಶಿವಕುಮಾರ್ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಸೋನಿಯಾ ಗಾಂಧಿ ಅವರಿಗಿದೆ. ನಿಮಗೆ ನೆನಪಿರ್ಬೋದು, ತಿಹಾರ್ ಜೈಲಿಗೆ ಅವ್ರು ಹೋದಾಗಲೂ ಅವ್ರು ಭೇಟಿಯಾದ ವಿಚಾರದಿಂದ ಹಿಡಿದು ಎಲ್ಲ ಟೈಮ್ನಲ್ಲೂ ಕೂಡ ಅವ್ರ ಜೊತೆಗೆ ನೆಟ್ವರ್ಕ್ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವ್ರ ಮೇಲೆ ಮನಸ್ಸು. ಹೀಗಾಗಿ ಏನೇನು ಚರ್ಚೆ ಆಗುತ್ತೆ ಕುತೂಹಲ.